ನಾನು ಅವ್ರನ್ನ ಗುರುಗಳಾಗಿ ಸ್ವೀಕಾರ ಮಾಡಿ ಅವ್ರ ಹತ್ರ ಆಕ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಅವ್ರ ಹತ್ರನೇ ಕಲಿಸ್ಕೊಂಡು ಮಾಡಿದಂತಹ ಒಂದು ಸಿನಿಮಾ ಇದು. ತುಂಬಾ ಧನ್ಯವಾದಗಳು. ನಿಮ್ಮ ಪಾದ ಚರಣಗಳಿಗೆ ನಮಸ್ಕಾರ ಮಾಡ್ಕೊಳ್ತಾ ನಮಸ್ಕಾರ ಮಾಡ್ತಾ ಈ ಸಿನಿಮಾ ರಿಲೀಸ್ ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು. ನೀವು ಕಾಲು ಎಳಿತಾ ಇದ್ದೀರಾ, ಕಾಲು ನಮಸ್ಕಾರ ಮಾಡ್ಕೊತೀರಾ ಸರ್? ಇದೇ ತಪ್ಪು, ಇದೇ ಆಗ್ಬಾರ್ದು. ಮನ್ಸಾರೆ ಹೇಳಿದ್ದು ನಾನು. ಸರ್ ಇಲ್ಲ, ಒಬ್ಬ ಕಲಾವಿದ ಅಂದ್ರೆ ಒಬ್ಬ ಆಕ್ಟರ್ ಆಗಿ ನಾನು ಗುರ್ತಿಸ್ಕೋಬೇಕು ಅಂತ ನಾನು ಈ ಸಿನಿಮಾ ಕಥೆನ ಒಪ್ಕೊಂಡಿದ್ದು. ತುಂಬಾ ಇಂಪಾರ್ಟೆಂಟ್ ಇದೆ ಈ ಕತೆ. ನೀವೇ ನೋಡಿದ್ರಿ ಟ್ರೈಲರ್ ಅಲ್ಲಿ. ಸೊ ಅಲ್ಲಿರುವಂತ ಅವತಾರ ಇಲ್ಲಿರೋ ಒಂದು ಅವತಾರ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ನಾನು ಆ ಪಾತ್ರದ ಒಳಗಡೆ ಇಳಿದು ಅದನ್ನ ಅವ್ರು ನನಗೆ ತಲೆ ತುಂಬಿಸಿ ಅಷ್ಟು ನನಗೆ ಟ್ರೈನ್ ಮಾಡಿ ಮಾಡಿಸಿರುವಂಥದ್ದು. ಸೊ ನಂಗೆ ತುಂಬಾ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಒಬ್ಬ ಈ ಸಿನಿಮಾ ಗೆದ್ರೆ ಮಾತ್ರ ನಮ್ಗೆಲ್ಲರಿಗೂ ಲೈಫ್ ಆಗುತ್ತೆ ಅಷ್ಟೇ. ಇದು ನೇಚರ್ ಇದು. ಸೊ ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ ಅಂತಂದ್ರೆ ಸಾಲೋದಿಲ್ಲ. ಎಂಟೈರ್ ತಂಡ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ. ಒಬ್ಬ ಹೀರೋ ಮೇಲೆ ನಿಂತಿಲ್ಲ ಈ ಸಿನಿಮಾ. ಎಂಟೈರ್ ಚಿತ್ರ ತಂಡದಲ್ಲಿರುವ ಅಷ್ಟು ಜನ ಆಕ್ಟರ್ಸ್ ಯಾರಿದ್ರೆ ಅವರು ತುಂಬಾ ಪ್ರಾಮುಖ್ಯತೆ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಪ್ರಾಮುಖ್ಯತೆ ಇದೆ. ಎಲ್ಲರೂ ಅಷ್ಟೇ ಚೆನ್ನಾಗಿ ನಿರ್ವಹಿಸಿದ್ದಾರೆ ಪ್ರತಿಯೊಂದು ಪಾತ್ರನೂ. ಕಾಮಿಡಿಯನ್ಸ್ ಆಗಿ ನಮ್ಮ ಮಂಜು ಪಾವಗಡ ಅವರು, ಮಹಾಂತೇಶ್ ಅವರು, ಅನಂತ್ ಅವರು ತುಂಬಾ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಅಂಡ್ ಸುಜಯ್ ಶಾಸ್ತ್ರಿ ಯಾವಾಗಲೂ ಹೇಳೋರು ನಮ್ಮ ಸಿನಿಮಾದಲ್ಲಿ ಇಬ್ಬರು ಬಿಗ್ ಬಾಸ್ ವಿನ್ನರ್ಸ್ ಇದ್ದಾರೆ, ಒಬ್ಬ ವಿನ್ನರ್ ಅಲ್ಲಿ ಇಬ್ಬಿಬ್ರು ವಿನ್ನರ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಅಂತ. ಸೊ ಅದೆಲ್ಲ ನಮ್ಮ ಸಿನಿಮಾ ಪ್ಲಸ್ ಆಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ ಇನ್ಯಾರನ್ನಾದ್ರೂ ಬಿಟ್ಟಿದ್ರೆ ಆಡಿಯನ್ಸ್ ಸೆಳೆಯೋದಕ್ಕೆ ಕಾಮಿಡಿ ಆ್ಯಂಡ್ ಈ ಟ್ರೈಲರಲ್ಲಿ ನೀವು ನೋಡೋದಕ್ಕೆ ಈ ಸಸ್ಪೆನ್ಸ್ ಅಂಶ ಏನಿದೆ ಅದು ತುಂಬ ಅಟ್ರಾಕ್ಟ್ ಮಾಡುತ್ತೆ. ಆದರೆ ನನ್ನ ಕ್ಯಾರೆಕ್ಟರ್ ಮೇಲೆ ತುಂಬ ಡೌಟ್ ಬರ್ತಾ ಹೋಗುತ್ತೆ. ಇವನು ಒಳ್ಳೆಯವನ ಕೆಟ್ಟವನ ಅನ್ನೋ ಒಂದು ಡೌಟ್ಗಳು ಬರ್ತಾ ಹೋಗುತ್ತೆ. ಸೊ ಅರ್ಚನಾ ಖುಷಿಯಾಗಿರ್ಬೇಕು, ಕಾಸ್ಟ್ಯೂಮ್ ಚೇಂಜ್ ಆಗಿದೆ ಇವತ್ತು ಅಂತ. ಕಾಸ್ಟ್ಯೂಮ್ ಅಲ್ಲ, ಲಾಸ್ಟ್ ಟೈಮ್ ಪರ್ಸ್ ಮಾಡಿದೆ ನಾನು ಹಿಂಗೆ ಬಂದಿದ್ದೀನಿ ಹಂಗೆ ಬಂದಿದ್ದೀರಾ ಅಂತಾರೆ. ಅಲ್ಲ, ಕರೆಕ್ಟ್. ಲಾಸ್ಟ್ ಟೈಮ್ ಅಂದ್ರೆ ನಮ್ಮ ಸಿನಿಮಾಗೆ ಸೂಟ್ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಬಂದಿರೋದು. ಥ್ಯಾಂಕ್ ಯು ಮತ್ತೊಮ್ಮೆ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಅವಶ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರ ಕಾಲಿಡತೆ ಕಾಲ ಏಪ್ರಿಲ್ 17ನೇ ತಾರೀಕು ರಿಲೀಸ್ ಆಗ್ತಿದೆ. ಮಾಧ್ಯಮ ಮಿತ್ರರು ದಯವಿಟ್ಟು ಪ್ಲೀಸ್ ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ರಮೋಟ್ ಮಾಡಿ. ನಮಗೊಂದು ಸಕ್ಸಸ್ ತಂದ್ಕೊಡೋಕ್ಕೆ ನೀವು ಮುಖ್ಯ ಕಾರಣರಾಗಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಸಿನಿಮಾ ಎಲ್ಲರ ಕಾಲಿಡತೆ ಕಾಲ ರಿಲೀಸ್ ಆಗ್ತಿದೆ ಅಂತ. ನಮ್ಮೆಲ್ರಿಗೂ ಒಬ್ರು ಫ್ರೆಂಡ್ ಇರ್ತಾರಲ್ಲ, ಟ್ರಿಪ್ ಎಲ್ಲ ಪ್ಲಾನ್ ಮಾಡಿ ಈಗ ಬಂದೆ, 5 ನಿಮಿಷಕ್ಕೆ ಬಂದೆ, ಈಗ ರೀಚ್ ಆಗ್ತಾ ಇದೀನಿ 2 ಮಿನಿಟ್ಸ್ ಅಂತಾರೆ. ಅವರು ಯಾವ್ದಾರು ಒಂದ್ಸಲ ನಾವು ನಮ್ಕಿನ ಮುಂಚೆ ಅವ್ರು ಬಂದು ನಿಂತ್ಕೊಂಡಾಗ ಏನೋ ಒಂಥರ ಒಂದು ಫೀಲಿಂಗ್ ಬರುತ್ತಲ್ಲ, ಆ ಫೀಲಿಂಗೇ ನಮ್ಗೆ ಇವತ್ತು ಆಗ್ತಾ ಇರೋದು. ನಂಗೆ ಎಕ್ಸಾಕ್ಟಾಗಿ ಹೇಳಕ್ ಬರ್ತಾರೆ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ. ಆ್ಯಂಡ್ ಸುಜಯ್ ಸರ್ ಬರೋವಾಗಲೇ ಕೈ ಕಾಲೆಲ್ಲ ನಡುತ್ತಾ ಇದೆ ಅಂತ ಇದ್ರು. ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ. ಆ್ಯಂಡ್ ನಾನು ಕಮ್ಮಿನೇ, ಬಟ್ ಸುಜಯ್ ಸರ್, ಪ್ರೊಡ್ಯೂಸರ್ ಚಂದನ್, ಎಲ್ರಿಗೂ ಈ ಸಿನಿಮಾಗೆ ಕೆಲಸ ಮಾಡಿರೋ ಎಲ್ರಿಗೂ ಒಳ್ಳೇದಾಗಬೇಕು. ಆ್ಯಂಡ್ ಸಿನಿಮಾ ಶೂಟಿಂಗ್ ಆಗಿ ರಿಲೀಸ್ ಆಗೋ ವೇಳೆಯಲ್ಲಿ ಗೌರ್ಮೆಂಟ್ ಚೇಂಜ್ ಆಗೋಗಿದೆ, RCBನೂ ಕಪ್ ಗೆದ್ಬಿಡ್ತು. ಸೊ ನಮ್ಮ ಸಿನಿಮಾ ಗೆಲ್ಲೋದಿಕ್ಕೆ ಬಾಕಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 17 ಎಲ್ಲರ ಕಾಲಿಳಿತೆ ಕಾಲ ರಿಲೀಸ್ ಆಗ್ತಿದೆ. ಸುಜಯ್ ಅವರಿಗೆ, ಪ್ರೊಡ್ಯೂಸರ್ ಅವರಿಗೆ, ಚಂದನ್ ಅವರಿಗೆ ಜಾಸ್ತಿ ಒಳ್ಳೇದಾಗಲಿ. ಯಾಕಂದರೆ ಅವರು ಸ್ವಲ್ಪ ಜಾಸ್ತಿ ಕಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು. ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ತುಂಬ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಹಾಂ ಸರ್, ಅವ್ರಿಗೂ ಒಳ್ಳೇದಾಗಲಿ. ನನಗೆ ಗಂಟ್ಲು ಕಟ್ಟಿದೆ ಸರ್. ಅಜ್ಜಿ ಅಲ್ಲ, ನಮ್ಮ ಅಕ್ಕಂದಿದ್ರು. ಬಟ್ ಹ್ಞೂ ಸರ್, ನನಗೆ ರೆಟ್ರೋ ಸೀರೆ ಬೇಕಿತ್ತು. ಯಾರ ಹತ್ರ ಇದೆ ಅಂತ ನಾನು ಸಿಸ್ಟರ್ಸ್ ಕೇಳ್ತಿದ್ದೆ. ನಮ್ಮ ಅಕ್ಕ ಒಬ್ರು ಧಾರಾಳವಾಗಿ ತಗೊಳ್ಳೆ, ನಂದು ಉಟ್ಕೊಳ್ಳೆ, ಅದಕ್ಕೆ ನಮ್ಮ ಅಕ್ಕನ ಸೀರೆ ಉಟ್ಕೊಂಡು ಹ್ಞೂ ಡೈರೆಕ್ಟರ್ ಹೇಳಿದ ಮಾತು ಕೇಳೋಣ ಅಂತ. ಅವ್ರು ಎಲ್ಲರ ಹತ್ರ ಹೇಳ್ತಾರೆ, ನಾನು ಅವ್ರ ಮಾತು ಕೇಳಲ್ಲ ಅಂತ. ಅದು ಟ್ರಂಕಲ್ಲಿ ಆಫೀಸಲ್ಲಿ ಎಲ್ಲೋ ಮೂಲೆಯಲ್ಲಿ ಧೂಳು ಹೊಡಿತಾ ಇದೆ ಎಲ್ಲೋ ಇದೆ. ಥ್ಯಾಂಕ್ ಯು. ಸುರೇಶ್ ಶಾಸ್ತ್ರಿ ಮತ್ತು ರಾಜ್ಗುರು ಹೊಸಕೋಟೆ.
ಈ ಚಿತ್ರಕ್ಕೆ ಸಂಗೀತ ಮಾಡಬೇಕಾದ್ರೆ ಒಂದು ಪುಟ್ಟ 300 ರೂಪಾಯಿ ಪಿಯಾನೋ ಇಂದ ಹಿಡಿದು ಬಾಂಬೆ ಜಯಶ್ರೀ ತನಕ ಹೋದ್ವಿ. ವಯಲಿನ್ಸು ಇದೆಲ್ಲ ಹಾಕ್ಕೊಂಡು ರೆಟ್ರೋ ಫೀಲ್ ತರಬೇಕು ಅಂತ ಆದಷ್ಟು ಲೈವ್ ಇನ್ಸ್ಟ್ರೂಮೆಂಟ್ಸ್ ಹಾಕ್ಕೊಂಡು ಬಹಳಷ್ಟು ದಿನ ತಯಾರಿಸಿರುವಂಥ ಸಂಗೀತ ಕೂಡ ಇದಕ್ಕೆ. ಮತ್ತೆ ಎಲ್ಲರೂ ನೋಡಿ ಹಾರೈಸಿ. ಹೆಚ್ಚು ಮಾತಾಡಲ್ಲ. ನಾನು ಈ ಚಿತ್ರ ರಿಲೀಸ್ ಆಗೋದಕ್ಕೆ ಕಾಯ್ತಾ ಇದ್ದೀನಿ. ಏಪ್ರಿಲ್ ತಿಂಗಳು 17ನೇ ತಾರೀಕು. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ಇದನ್ನು ದಯವಿಟ್ಟು ಜನರಿಗೆ ಜಾಸ್ತಿ ತಲುಪಿಸಿ. ಇದು ಬಹಳ ಮುಖ್ಯ ನಮಗೆ. ಧನ್ಯವಾದಗಳು ಸರ್. ಸುಮಾರು ಸರ್ 1 ವರ್ಷ ಆಯ್ತೇನೋ. ಈ ಸಾಹೇಬ್ರು ಏನಂದ್ರೆ ಸರ್, ಇದು ಹಾಡಿಂದ ಹಾಡು ಆ ಥರ ಸುಮಾರು 5-6 ತಿಂಗಳು ತಗೊಂತು. ಎಲ್ಲ ಹಾಡು ಬಳಕೆ ಆಗಿದೆ. ಮತ್ತೆ ರೆಕಾರ್ಡಿಂಗು ಕೂಡ ಅದೊಂದು 5-6 ತಿಂಗಳು. ಸೊ ಸುಮಾರು 1 ವರ್ಷ ವರ್ಕ್ ಮಾಡಿದ್ದೀವಿ ಸಂಗೀತಕ್ಕೆ. ಸೊ ನಮಗೆ ತೃಪ್ತಿ ಆಗೋ ತನಕ ಬಿಡಲಿಲ್ಲ. ನಾನು, ಸುಜಯ್, ರಾಜ್ಗುರು, ನಮಣ್ಣ, ಸೊ 4 ಜನ ಪ್ರಮುಖವಾಗಿ ಕೂತ್ಕೊಂಡು, ಮತ್ತೆ ಚಂದನ್ ಶೆಟ್ಟಿನೂ ಇದ್ರು, ಅವರು ಒಬ್ರು ಸಂಗೀತಗಾರರೇ. ಸೊ ಎಲ್ಲ ಕೂತ್ಕೊಂಡು ಒಟ್ಟಾಗಿ ಓಕೆ ಅಂತ ಇದಾದ್ಮೇಲೆ ಅದನ್ನ ಕನ್ಫರ್ಮ್ ಮಾಡಿದ್ದು. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೈಕ್ ತಗೊಳ್ತಾ ಇಷ್ಟು ದಿನ ಹೇಳದೇ ಇರ್ತಕ್ಕಂಥ, ಯಾವಾಗಲೂ ಜಾಸ್ತಿ ಮಾತಾಡಿರ್ತೀನಿ, ಚಿಕ್ಕ ವಿಚಾರದಲ್ಲಿ ಮಾತನ್ನ ಮುಗಿಸ್ಬಿಡ್ತೀನಿ. ಮೊದಲನೇದಾಗಿ ಎಲ್ರ ಕಾಲ ಎಳೆಯುತ್ತೆ ಕಾಲ ಕಥೆಯ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೀವಿ ಅಂತಂದ್ರೆ, ನಾವೆಲ್ಲರೂ ಸೇರಿ ಮೊದಲು ನಾವು ಏನು ಮಾಡಬೇಕು, ಓಕೆ, ಅದರ ನಂತರ ಹೌದು ನಾವು ಇದನ್ನ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನ ಎಲ್ಲರ ಕಾಲ ಎಳೆಯುತ್ತೆ ಕಾಲ ಚಿತ್ರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಯಾಕೆ ಮಾಧ್ಯಮ ಮಿತ್ರರಲ್ಲಿ ನಾನು ಅನಂತವಾಗಿ ಕೇಳ್ಕೊಳ್ಳೋದು ವಿಚಾರ ಏನು ಅಂತಂದ್ರೆ, ಈ ವಿಷಯನೇ ಹೆಚ್ಚಾಗಿ ತಲುಪಬೇಕಾಗಿರೋದು. ಯಾಕಂದ್ರೆ ಸಮಾಜದಲ್ಲಿ ಅವಾಗಲೇ ಹೇಳದ್ನಲ್ಲ, ನಾವು ಫಸ್ಟ್ ಏನ್ ಮಾಡಬೇಕು, ಅಥವಾ ಈ ಸಮಾಜದಲ್ಲಿ ನಾವು ಇಂಥದನ್ನ ಮಾಡಬಾರ್ದು ಅನ್ನೋ ವಿಚಾರವನ್ನ ಎಲ್ಲರ ಕಾಲಕ್ಕೆ ಕಾಲದಲ್ಲಿ ನಾವು ಮಾಡಿದ್ದೀವಿ. ಇಂತಹ ವಿಷಯವನ್ನ ಮೊದಲನೇದಾಗಿ ನಾವು ಗೋವಿಂದರಾಜ್ ಸರ್ ಹತ್ರ ಡಿಸ್ಕಸ್ ಮಾಡಿದಾಗ, ಇಲ್ಲ ಇಂಥ ವಿಚಾರ ಕನ್ನಡ ಚಿತ್ರರಂಗಕ್ಕೆ ಬೇಕು, ನಾವು ಈ ಸಿನಿಮಾನ ಮಾಡೋಣ, ಒಂದು ಹಾಸ್ಯ ಮಿಶ್ರಿತ ಏನು ಆ ಸುತ್ತಳತೆಯನ್ನು ಇಟ್ಕೊಂಡು ಸೆಂಟ್ರ ಮಧ್ಯದಲ್ಲಿ ಒಂದು ಒಳ್ಳೆಯ ವಿಷಯವನ್ನು ಇಡೋಣ ಅಂತಂತೇಳಿ ನಾನು ಸುಜಯ್ ಶಾಸ್ತ್ರಿಗೆ ಅಂಡ್ ಪ್ರದೀಪ್ಗೆ ಸಪರೇಟ್ ಆಗಿ ಧನ್ಯವಾದ ಹೇಳೋದಕ್ಕಂತ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ರಂಗಭೂಮಿಲಿ ನಾನು ಆಸ್ ಯೂಶುವಲ್ ಬರಿತಾನೇ ಇರ್ತೀನಿ, ನಾಟಕಗಳನ್ನ ಮಾಡ್ತಾನೆ ಇರ್ತೀನಿ. ಅದೊಂದು ಚೂರು ಪಕ್ಕಕ್ಕೆ ಇಟ್ಬಿಟ್ಟು ಒಂದ್ ಸ್ವಲ್ಪ ಈ ಕಡೆ ವಾಪ ಅಂತ ಹೇಳಿ ನನ್ನನ್ನ ಕರ್ಕೊಂಬರೋದಕ್ಕೆ ಕಾರಣಕರ್ತರು ಅಂತಂದ್ರೆ ಸುಜಯ್ ಶಾಸ್ತ್ರಿ ಅಂಡ್ ಪ್ರದೀಪ್ ಅವರು. ಈ ಎಲ್ಲದರ ನಂತರ ಮತ್ತೊಬ್ಬರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅದು ಚಂದನ್ ಶೆಟ್ಟಿ ಅವರು. ಯಾಕೆ ಅಂತಂದ್ರೆ ಮೊದಲನೇ ಸಾರಿ ನಾವು ಕತೆ ಹೇಳಿದಾಗ ಚಂದನ್ ಶೆಟ್ಟಿ ಅವರು ಐ ಥಿಂಕ್ ಒಂದು 5-10 ನಿಮಿಷ ಈ ವಿಚಾರವನ್ನ ಕೇಳಿರ್ಬೇಕು. ಮೊದಲನೇ ಮಾತೆ ಹಿಂದೆ ಒಂದು ಯೋಚನೆ ಮಾಡಲಿಲ್ಲ, ಇದು ನಾನು ಮಾಡಬೇಕು. ಮಾರದಿನ ಫೋನ್ ಮಾಡಿ ಯಾವಾಗ ಮಾಡೋಣ, ಇದು ನಾನು ಮಾಡಬೇಕು ಅಂತ ಹೇಳಿ ನಮ್ಮಿಬ್ಬರು ಹಿಂದೆ ಬಿದ್ದು ಅವರೇ ಕೂತ್ಕೊಂಡು ಇದು ಚೆನ್ನಾಗಿರುತ್ತೆ ನೋಡಿ, ಅದು ಚೆನ್ನಾಗಿರುತ್ತೆ ನೋಡಿ, ಇದೊಂದು ಚೂರು ಮಿಕ್ಸ್ ಮಾಡೋಣ ಅಂತ ಹೇಳಿ ಕತೆಗಳಲ್ಲಿ ಅವರು ಕೂಡ ನಮ್ಮ ಒಟ್ಟೊಟ್ಟಿಗೆ ಅದನ್ನ ಮಾತಾಡ್ಕೊಂಡು ಕತೆ ತರೋದಕ್ಕೆ ನಮ್ಮ ಜೊತೆ ಇದ್ರು. ಅವ್ರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸೊ ಇಲ್ಲಿ ಯಾರ್ಯಾರು ಬಂದಿದ್ದೀರ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಈ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಸುಜಯ್ ಶಾಸ್ತ್ರಿ ಅವರು ಫಸ್ಟ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಸಿನಿಮಾ ಮಾಡಿದ್ರು. ಸೊ ನಾನು ನಮ್ಮ ಇನ್ನೊಬ್ರು ಸ್ನೇಹಿತರು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದಾಗ ಜನನ ಅಬ್ಸರ್ವ್ ಮಾಡ್ತಾ ಇದ್ದೆ, ತುಂಬ ನಗ್ತಾ ಇದ್ರು. ಅವಾಗ ನನ್ಗೊಳಿತು, ಯಾಕೆ ನಾನೊಂದು ನಿರ್ಮಾಪಕ್ಕಾಗಿ 2 ಸಿನಿಮಾ ಆಗಿತ್ತು, ಯಾಕೆ ಒಂದು ಸಿನಿಮಾ ಇವ್ರ ಕೈಲಿ ಡೈರೆಕ್ಷನ್ ಮಾಡಿಸ್ಬಾರ್ದು ಅಂತ ಥಾಟ್ಸ್ ಬಂದಾಗ ಸೊ ಆಗಿದ್ದೇ ಎಲ್ಲರೂ ಕಾಲಿಡುತ್ತೆ ಕಾಲ. ಸೊ ಟೋಟಲ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ಕಲಾವಿದರಿಗೂ ಅಷ್ಟೇ, ಟೆಕ್ನಿಷಿಯನ್ಸ್ಗೂ ಅಷ್ಟೇ, ಚಂದನ್ ಶೆಟ್ಟಿ ಅವ್ರಿಗೆ, ಹೀರೋಯಿನ್ ಅರ್ಚನಾ ಅವ್ರಿಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರವೀಣ್ ಪ್ರದೀಪ್ ಅವ್ರಿಗೆ, ಸುಜಯ್ ಶಾಸ್ತ್ರಿ ಅವರಿಗೆ, ರಾಜ್ಗುರು ಅವ್ರಿಗೆ, ಎಂಟೈರ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆ ಟೀಮು. ಸೊ ತುಂಬ ಚೆನ್ನಾಗಿ ಮೂಡಿ ಬಂದಿದೆ.
ಸೊ ಜನ ಎಲ್ಲ ಥಿಯೇಟ್ರಲ್ಲಿ ನಗ್ತಾ ಸಿನಿಮಾ ನೋಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ಏಪ್ರಿಲ್ 17ನೇ ತಾರೀಕು ಥಿಯೇಟ್ರಿಗೆ ಬರ್ತಿದೆ. ದಯವಿಟ್ಟು ಎಲ್ಲ ಕರ್ನಾಟಕದವರು ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು ಸರ್. ಈಗ ಡಿಸ್ಕಷನ್ ಮಾಡಿದ್ದೀವಿ, ಕರ್ನಾಟಕದಾದ್ಯಂತ ಎಲ್ಲ ಡಿಸ್ಟಿಕಲ್ಲೂ ಮೇನ್ ಥಿಯೇಟ್ರು ಮಾತಾಡ್ತಾ ಇದ್ದೀವಿ. ಡಿಸ್ಟ್ರಿಬ್ಯೂಷನ್ನು ಕೆವಿನ್ ಅವರು ಮಾಡ್ತಿದ್ದಾರೆ. ಹಾಂ ಸರ್, ಈ ಸಿನಿಮಾದಲ್ಲಿ ಹೇಳ್ದಂಗೆ ಮನುಷ್ಯನಿಗೆ ಎಲ್ಲ ಟೈಮಲ್ಲೂ ಯಾವುದಾದ್ರೂ ಒಂದು ಟೈಮಲ್ಲಿ ಕಾಲ ಕೈ ಕೊಟ್ಟಿರುತ್ತೆ, ಟೈಮ್ ಸರಿ ಇರಲ್ಲ. ಸೊ ಅದೇ ಒಂದು ಕತೆ ಇಟ್ಕೊಂಡು ಈ ಸಿನಿಮಾ ಮಾಡಿದಾಗ ನೋಡೋರ್ಗೆ ಅನ್ಸುತ್ತೆ ನನ್ನ ಜೀವನದಲ್ಲಿ ಈ ಥರ ಏನೋ ಒಂದು ಟೈಮ್ ಬಂದಿತ್ತು, ಕಾಲ ಎಳೆದಿತ್ತು ಕಾಲನ, ಆ ಥರ ಒಂದು ನೆನ್ಪು ಮಾಡಿಕೊಂಡು ಆ ಖುಷಿನ ಸಿನಿಮಾ ನೋಡ್ತಾರೆ ಸರ್. ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ತಿಳಿಸ್ತಾರೆ. ಯಾಕೆಂದರೆ ಕೆಟ್ಟ ಕಾಲಘಟ್ಟ ಅಂತಲೂ ಹೇಳೋಕ್ಕಾಗಲ್ಲ, ಅತ್ಯದ್ಭುತ ಕಾಲಘಟ್ಟ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಕೇಳಿದಾಗ ಯಾವುದಕ್ಕೂ ಇಲ್ಲ ಅನ್ನಲಿಲ್ಲ. ನನಗಿದು ಬೇಕು ಸರ್, ನನಗೆ ನಮ್ಮ ಪ್ರದೀಪ್ ಅವ್ರು ಹೇಳಿದ ಹಾಗೆ ಬಾಂಬೆ ಜಯಶ್ರೀ ಹಾಡಿಸ್ಬೇಕು ಸರ್, ಹಾಡಿಸಿ. ಮಂಗಳೂರು ಹಾಡಿಸ್ಬೇಕು, ಹಾಡಿಸಿ. ವಿಜಯ್ ಪ್ರಕಾಶ್ ಅವರು ಹಾಡಿಸಿ. ಇಷ್ಟೆಲ್ಲ ಸ್ವತಂತ್ರ ಕೊಟ್ಟಿದ್ದಾರೆ. ಆ ಸ್ವತಂತ್ರವನ್ನು ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡಿಕೊಂಡಿಲ್ಲ. ಹಾಗಾಗಿ ಒಬ್ಬ ನಿರ್ಮಾಪಕನಾಗಿ ನಾನು ಬಹಳ ಪ್ರೀತಿಸುವಂತಹ ವ್ಯಕ್ತಿ. ಜೊತೆಗೆ ಅವರಲ್ಲಿ ಒಬ್ಬ ಒಳ್ಳೆ ಸ್ನೇಹಿತನನ್ನು ನಾನು ನೋಡ್ತೀನಿ. ನಾನು ಬಹಳ ಇಷ್ಟಪಡುವಂಥ ವ್ಯಕ್ತಿ ಕೂಡ ಅವರು. ಇಬ್ಬರಿಗೂ ತುಂಬ ಸರಿಸಮಾನವಾಗಿ ಕಾಲಿಡ್ತಿದೆ ಅವರು ನಮಗೆ. ಹಾಗಾಗಿ ಒಟ್ಟಿಗೆ ಒಂದು ತೊಗೊಂಡ್ರು ಒಂದು ಫ್ರೀ, ಈ ಕಾಲು ಹೇಳಿದ್ರೆ ಆ ಕಾಲು ಫ್ರೀ ಅಂತ ಆ ಮಟ್ಟದಲ್ಲಿ ಇಬ್ಬರದ್ದು ಕಾಲು ಹಿಡಿದಿದೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಅವಕಾಶಕ್ಕೆ. ಆ್ಯಂಡ್ ಮೂಲತಃ ರಾಜು ಹೇಳಿದಾಗೆ ನಾನು ರಂಗಭೂಮಿಯವರಾಗಿರೋದ್ರಿಂದ ಒಂದೊಳ್ಳೆ ಕತೆ ಬೇಕು ಅಂತ ನನ್ನ ಸ್ನೇಹಿತರು ಕೇಳಿದೆ. ಹೊರತಾಗಿರೋದೇ ನಾನು ಮಾಡೋದೇ ಸುಮ್ಮನೆ ಅದೇ ಲವ್ ಸ್ಟೋರಿ ಆಗಲಿ ಹೊಡೆದಾಟದಾಗಲಿ ನಮಗೆ ಬರೋಲ್ಲ, ಯಾಕೆ ಬೇಕು ಅವೆಲ್ಲ ಮಾಡೋಣ ಅಂತಂದ್ರೆ ನಾನು ಒಳ್ಳೆ ಸಬ್ಜೆಕ್ಟ್ ಇದೆ ಮಾಡೋದು. ತುಂಬ ಸ್ಕ್ರಾಚಲ್ಲಿ ಇರ್ತದೆ, ಇಷ್ಟೇ ಇರ್ತದನ್ನು. ಆ ಸಮಯದಲ್ಲಿ ನಾನು ಒಂದು ರಿಯಾಲಿಟಿ ಶೋ ಮಾಡ್ತಾಯಿದ್ದಾಗ ಚಂದನ್ ಅವ್ರನ್ನ ಭೇಟಿಯಾದಾಗ ನಾನು ಚೆನ್ನಾಗಿ ಕಾಣಬಹುದಲ್ಲ ಇದಕ್ಕೆ ಅಂತಂದಾಗ ಅದು ಅಂದರೆ ನನ್ನ ಸ್ನೇಹಿತನಾಗೆ ಒಬ್ಬ ಬರಹಗಾರನಾಗಿ ಬರಲಿಲ್ಲ ಮಾತು, ಒಂಚೂರು ಬೇರೆ ಥರ ಕಾಣಬೇಕಲ್ಲ ಅವರು ಅಂತ. ಆಗ ಈ ಥರ ಸ್ಟೈಲಲ್ಲಿ ಇರಲಿಲ್ಲ ಚಂದನ್, ಬಹಳ ಸರಳವಾಗಿದ್ದರು. ಆ ಸರಳತೆ ನಮ್ಗೆ ತುಂಬ ಚೆನ್ನಾಗಿತ್ತು. ಇದೊಂದು ಚೂರು ಏನೋ ಟ್ರೈ ಮಾಡ್ಬೋದಾ ಅಂತ ಕೇಳಿದಾಗ ಅದಕ್ಕೆ ಅದರದ್ದೇ ಆದ ಒಂದು ಚೂರು ರೂಪರೇಷೆಗಳನ್ನು ಸೇರಿಸಿ ಮಾಡ್ಕೊಂಬಂದಂತಹ ಸಿನಿಮಾ. ರಾಜಗುರು ಹೊಸಕೋಟೆಯವರಿಗೆ ಕೃತಜ್ಞತೆ. ತುಂಬ ಚೆನ್ನಾಗಿರುವಂಥ ಕತೆ ಕೊಟ್ಟಿದ್ದಾರೆ ಅವತ್ತಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ರೆಟ್ರೋ ಪ್ಯಾಟರ್ನ್ಗೆ ಹೋಗಬೇಕು ನಾವು. ನೀವು ನಾವು ಪೋಸ್ಟರ್ಗಳು ನೋಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಐ ವಾಂಟೆಡ್ ದಿಸ್ ಅಂದರೆ ನೀವು ಹಿಂಗೆ ಕಾಣಬೇಕು ಅನ್ನೋ ಒಂದು ಉದ್ದೇಶ ಆಗಿತ್ತು. ರೆಟ್ರೋ ಎಲ್ಲರೂ ಬಂದ ತಕ್ಷಣ ನಿಮಗೆ ಪದರವಾಗಿ ಹಳೆ ಕಾಲದ ರೀಲಲ್ಲಿ ಏನು ಶೂಟ್ ಮಾಡಿರ್ತಾರೆ ಹಾಗೆ ಕಾಣಿಸ್ಬೇಕು ಅನ್ನೋದು ಉದ್ದೇಶ ಆಗಿತ್ತು. ಪ್ರಮೋಷನ್ ಆ್ಯಕ್ಟಿವಿಟಿದಲ್ಲೂ ಹಾಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಕಡೆನೂ ಹಾಗೆ ಕಾಣಿಸ್ಬೇಕು ನಿಮಗೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದೇ ಉದ್ದೇಶಕ್ಕೆ ಫುಲ್ ರೆಟ್ರೋ ಪ್ಯಾಟರ್ನ್ಗೆ ಹೋಗಬೇಕು. ರೆಟ್ರೋದಲ್ಲಿ ಏನೇನು ನಾವು ನೋಡಿದ್ವಿ, ಒಂದು ಹಳ್ಳಿಗೆ ಹೋದಾಗ ಏನೇನು ಆಗ್ತಿತ್ತು ನಮಗೆ, ಯಾವ್ಯಾವ ಥರ ಹುಡುಗರು ಯಾವ್ದಾದ್ರು ಒಂದು ಮಕ್ಕಳು ಬಂದು ನಮ್ಮ ಚೇಷ್ಟೆ ಮಾಡೋರು, ಯಾರು ನಮ್ಮ ಕಾಲಿಡೋರು, ಅವರೆಲ್ಲರೂ ತೊಗೊಂಬರುವಂಥ ಪ್ರಯತ್ನ ಮಾಡ್ತೀವಿ. ಅಂದರೆ ಸಿನಿಮಾ ವಾಚಿಕವೂ ಹೌದು. ಇದು ವಾಚಿಕದ ಸಿನಿಮಾನೂ ಹೌದು. ಸಾಂದರ್ಭಿಕವಾಗಿ ನಿಮ್ಗೆ ಹಾಸ್ಯ ಜಾಸ್ತಿ ಹುಟ್ಟನ್ಸುತ್ತೆ ನೀವು ನೋಡಿದಾಗೇನೆ. ಅವನ ಪರಿಸ್ಥಿತಿಗೆ ಕೆಲವು ಸತಿ ನೀವು ನಾನು ಬೆಂಗಳೂರು ಹೋಗಲೇಬೇಕು ಕಣ, ಎಷ್ಟು ಸತಿ ಹೇಳಬೇಕು, ಅವ್ನು ಬೆಂಗಳೂರು ಹೋಗಬೇಕು, ಅದು ಕ್ರಕ್ಸ್ ಆಗಿರೋದ್ರಿಂದ ಅದು ಹೆಂಗೆ ನಾನು ಒದ್ದಾಡಬೇಕು ಅಂತ ಅದನ್ನು ತೋರಿಸ್ತಾನಲ್ಲ, ಅದು ತುಂಬ ಮೇನ್ ಕ್ರಕ್ಸ್ ಆಗಿತ್ತು ಆ ಸಿನಿಮಾದಲ್ಲಿ. ನಾನು ನಿರ್ದೇಶಕ ಪಾತ್ರ ಜೊತೆ ಇರ್ತೀನಿ. ನಾನು ಆ ಊರಿನ ಒಬ್ಬ ನಾನು ಒಬ್ಬನೇ, ಆ ಊರಿನ ಒಬ್ಬ ಸದಸ್ಯ. ತಡವಾಗಿ ಒಂದು ಹಾಕ್ಕೊಂಡ್ರೆ ನಟನೆ ಸೋಂಬೇರಿ ಕೆಲಸ ಅಂತ ನನ್ನ ಅಭಿಪ್ರಾಯ. ವೈಯಕ್ತಿಕವಾಗಿ ಕರೆದಾಗ ಹೋಗಿ ಅಭಿನಯ ಮಾಡಬಾರ್ದು, ಅದು ನಿರ್ದೇಶಕರ ಜವಾಬ್ದಾರಿ ಬೇರೆ ಥರ ಇರ್ತಾನೆ.